My dear students, welcome to online classes. So in the previous classes we have studied the criticism of the theory of Escher-Hoylein. So in yesterday classes some of those critic points is already discussed in yesterday classes. Today's classes remaining the other critic points of the Escher-Hoylein theory of international trade. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಎಕ್ಸರ್-ಹೊಯ್ಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ವಿಮರ್ಶಾತ್ಮಕ ಅಂಶಗಳನ್ನು ಕುರಿತು ಚರ್ಚಿಸಿದ್ವಿ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಮರ್ಶಾತ್ಮಕ ಅಂಶಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ 2x2 ಮಾಡೆಲ್, ಇಟ್ಸ್ ಮೀನ್ಸ್ 2 into 2 into 2 ಮಾಡೆಲ್, highly static in nature, neglect the role of technology, ignorance of transport cost. Some of these critic points is already discussed in the last classes. So today classes, remaining other critic points of the Escher-Hoylein theory of international trade. So fifth one, unrealistic assumption of fully employment. So ಇಲ್ಲಿ ಇನ್ನೊಂದು ಪ್ರಮುಖ ವಿಮರ್ಶಾತ್ಮಕ ಅಂಶ ಏನು ಅಂತಂದ್ರೆ, ಇಲ್ಲಿ ಪೂರ್ಣ ಉದ್ಯೋಗದ ಪರಿಕಲ್ಪನೆ ಇದು ಅಸಮಂಜಸವಾಗಿರ್ತಕ್ಕಂಥದ್ದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಸೊ ದ Escher-Hoylein theory is based on the unrealistic assumption of the fully employment. So this assumption is also makes the theory static. So the Keynes falsified the assumption of the fully employment and proved the existence of the underemployment in an economy. ಸೊ ಇಲ್ಲಿ ಎಕ್ಸರ್ ಮತ್ತು ಹೊಯ್ಲಿನ್ ರವರು ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗಲೂ ಪೂರ್ಣೋದ್ಯೋಗದ ಸನ್ನಿವೇಶ ಇರುತ್ತೆ ಅನ್ನೋ ಕಲ್ಪನೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇದು ಒಂದು ರೀತಿ ಪೂರ್ಣ ಉದ್ಯೋಗ ಇರುತ್ತೆ ಅನ್ನೋ ಕಲ್ಪನೆ ಇದು ಸ್ಥಿರಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆ ಅನ್ನೋದು ಕೇನ್ಸ್ ರವರ ವಾದ. ಕೇನ್ಸ್ ರವರ ಪ್ರಕಾರ ಇದನ್ನ ಕೇನ್ಸ್ ರವರು ಬಹಳಷ್ಟು ಟೀಕೆ ಮಾಡ್ತಾರೆ. ಕೇನ್ಸ್ ರವರ ಪ್ರಕಾರ ಆರ್ಥಿಕತೆಯಲ್ಲಿ ಯಾವಾಗಲೂ ಪೂರ್ಣ ಉದ್ಯೋಗ ಕಂಡು ಬಾರದೆ ಅರೆ ಉದ್ಯೋಗದ ಮಟ್ಟ ಅಸ್ತಿತ್ವದಲ್ಲಿ ಇರುತ್ತೆ ಅನ್ನೋದು ಕೇನ್ಸ್ ರವರ ಅಭಿಮತವಾಗಿರ್ತಕ್ಕಂಥದ್ದು. ಕೇನ್ಸ್ ದ ಫ್ಲಾಸಿಫೈಡ್ ದ ಅಜಂಪ್ಷನ್ ಆಫ್ ಫುಲ್ಲಿ ಎಂಪ್ಲಾಯ್ಮೆಂಟ್ ಅಂಡ್ ಪ್ರೌಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಅಂಡರ್ ಎಂಪ್ಲಾಯ್ಮೆಂಟ್ ಇನ್ ಆನ್ ಎಕಾನಮಿ. ದಸ್ the assumption of the fully employment makes the theory of unrealistic. So ಕೇನ್ಸ್ ರವರ ಪ್ರಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ, ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗಲೂ ಅರೆ ಉದ್ಯೋಗದ ಮಟ್ಟ ಇರುತ್ತೆ ವಿನಃ ಪೂರ್ಣ ಉದ್ಯೋಗದ ಮಟ್ಟ ಕಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪೂರ್ಣ ಉದ್ಯೋಗದ ಮಟ್ಟವನ್ನ ನಾವು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೇನ್ಸ್ ರವರ ವಾದವಾಗಿರ್ತಕ್ಕಂಥದ್ದು. ಅಂಡ್ ಸಿಕ್ಸ್ತ್ ಒನ್, ಅನ್ರಿಯಲಿಸ್ಟಿಕ್ ಅಜಂಪ್ಷನ್ ಆಫ್ ಫ್ರೀ ಟ್ರೇಡ್. ಸೊ ಆರ್ಥಿಕತೆಯಲ್ಲಿ ಮುಕ್ತ ವ್ಯಾಪಾರ ನೀತಿ ಅಸ್ತಿತ್ವದಲ್ಲಿ ಇರುತ್ತೆ ಅನ್ನೋ ಕಲ್ಪನೆಯೂ ಕೂಡ ಅಸಮಂಜಸವಾದುದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ದ ಅನದರ್ ಸೀರಿಯಸ್ ವೀಕ್ನೆಸ್ ಆಫ್ ದಿ ಥಿಯರಿ ಇಸ್ ದಟ್ ಅಸ್ಯೂಮ್ಸ್ ದ ಪರ್ಫೆಕ್ಟ್ ಅಂಡ್ ಫ್ರೀ ಟ್ರೇಡ್. ಸೊ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪರಿಪೂರ್ಣ ಒಂದು ಮುಕ್ತ ವ್ಯಾಪಾರ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ ಅನ್ನೋ ಕಲ್ಪನೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಈ ರೀತಿಯ ಕಲ್ಪನೆಯು ಕೂಡ ಅಸಮಂಜಸವಾದುದು ಅನ್ನೋದು ವಿಮರ್ಶಕರ ವಾದ. ದ ಅನದರ್ ಸೀರಿಯಸ್ ವೀಕ್ನೆಸ್ ಆಫ್ ದಿ ಥಿಯರಿ ಇಸ್ ದಟ್ ಅಸ್ಯೂಮ್ ಪರ್ಫೆಕ್ಟ್ ಅಂಡ್ ಫ್ರೀ ಟ್ರೇಡ್, ಬಟ್ ಇನ್ ರಿಯಾಲಿಟಿ ದ ವರ್ಲ್ಡ್ ಟ್ರೇಡ್ ಇನ್ ಎ ನಾಟ್ ಫ್ರೀ. ಇವತ್ತು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ನೈಜವಾಗಿ ಹೇಳಬೇಕು ಅಂತಂದ್ರೆ ಮುಕ್ತ ವ್ಯಾಪಾರ ನೀತಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ವಿಮರ್ಶಕರ ವಾದ. ಸೊ ಎವ್ರಿ ಕಂಟ್ರಿ ಅಪ್ಲೈಸ್ ರಿಸ್ಟ್ರಿಕ್ಷನ್ ಆನ್ ದಿ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಅಂಡ್ ಫ್ರಮ್ ಅದರ್ ಕಂಟ್ರೀಸ್. ಇಲ್ಲಿ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಬೇಕಾದ್ರೆ ಎಲ್ಲಾ ರಾಷ್ಟ್ರಗಳು ಕೂಡ ಅನೇಕ ರೀತಿಯ ನಿರ್ಬಂಧನೆಗಳನ್ನ, ನಿಯಂತ್ರಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಎವ್ರಿ ಕಂಟ್ರೀಸ್ ಅಪ್ಲೈಸ್ ರಿಸ್ಟ್ರಿಕ್ಷನ್ ಆನ್ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಟು ಅಂಡ್ ಫ್ರಮ್ ದಿ ಅದರ್ ಕಂಟ್ರೀಸ್.
ಒಂದು ದೇಶದಿಂದ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಿಕೊಳ್ಳಬೇಕಾದ್ರೆ ಎಲ್ಲ ರಾಷ್ಟ್ರಗಳು ಕೂಡ ಈ ವ್ಯಾಪಾರ ನೀತಿಯಲ್ಲಿ ಕೆಲವೊಂದಿಷ್ಟು ನಿಯಂತ್ರಣ ನಿರ್ಬಂಧನೆಗಳನ್ನು ಅಳವಡಿಸಿಕೊಂಡಿದ್ದಾವೆ ಅನ್ನೋದು ವಿಮರ್ಶಕರ ವಾದ. ದಸ್ tariffs and other trade restriction affects the world imports and exports. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಫ್ತು ಮತ್ತು ಆಮದುಗಳ ಮೇಲೆ ಜಗತ್ತಿನ ರಾಷ್ಟ್ರಗಳು ಸುಂಕವನ್ನ, ತೆರಿಗೆಯನ್ನ, ಈ ರೀತಿ ನಿರ್ಬಂಧನೆಗಳನ್ನು ವಿಧಿಸಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾವೆ ವಿನಃ ಮುಕ್ತ ವ್ಯಾಪಾರ ವ್ಯವಸ್ಥೆ ಈಗ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 7th one, Leontief paradox. So Leontief paradox is a great economist in American. So American economist Dr. Cecily Leontief is a tested Exer-Hoylein theory under the USA conditions. So ಅಮೆರಿಕದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಲಿಯೋಂಟಿಫ್ ಪ್ಯಾರಾಡಾಕ್ಸ್ ಎಂಬ ಅರ್ಥಶಾಸ್ತ್ರಜ್ಞ ಸೊ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತವನ್ನ ಅಮೆರಿಕದ ಸ್ಥಿತಿಗತಿಗೆ ಅನುಗುಣವಾಗಿ ಅದನ್ನ ಅಧ್ಯಯನ ಮಾಡಿರ್ತಕ್ಕಂಥದ್ದು ಅಥವಾ ಅಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು. ಪ್ರೊಫೆಸರ್ ಲಿಯೋಂಟಿಫ್ ಎಂಪೆರಿಕಲ್ ಸ್ಟಡಿ ಆಫ್ ದಿ ಹೊಯ್ಲಿನ್ ಥಿಯರಿ ನೌನ್ ಆಸ್ ದಿ ಲಿಯೋಂಟಿಫ್ ಪ್ಯಾರಾಡಾಕ್ಸ್. He found out that USA export labor intensive goods and import the capital intensive goods. Even though it is a capital rich country in America, as being a capital abundant countries must export capital intensive goods and import labor intensive goods then to produce them at home. So Leontief ಪ್ಯಾರಾಡಾಕ್ಸ್ ಎಂಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಅಮೆರಿಕ ಅನ್ನೋದು ಇದು ಬಂಡವಾಳ ಪ್ರಭುತ್ವ ರಾಷ್ಟ್ರ. ಅಮೆರಿಕದಲ್ಲಿ ಬಂಡವಾಳ ಎಂಬ ಸಂಪನ್ಮೂಲ ಅತ್ಯಧಿಕವಾಗಿದೆ. ಹಾಗಿದ್ಮೇಲೆ ಆ ಅಮೆರಿಕ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು, ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡನ್ನು ಅತ್ಯಧಿಕವಾಗಿ ಉತ್ಪಾದನೆ ಮಾಡಿ ರಫ್ತು ಮಾಡಬೇಕು. ಹಾಗೆಯೇ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಆದರೆ ಇವತ್ತಿನ ಒಂದು ಅಧ್ಯಯನದ ಪ್ರಕಾರ, ಸೊ ಇಲ್ಲಿ ಲಿಯೋಂಟಿಫರ ಒಂದು ಎಂಪ್ಯಾರಿಕಲ್ ಸ್ಟಡಿ ಪ್ರಕಾರ ಅಮೆರಿಕ ಇವತ್ತು ಅತ್ಯಧಿಕವಾಗಿ ಶ್ರಮಸಾಂದ್ರ ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇವನ್ ಪ್ರೆಸೆಂಟ್ ಡೇ ಅಮೆರಿಕನ್ ಕಂಟ್ರೀಸ್ ದೇರ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಆಸ್ ಕಂಪೇರ್ಡ್ ಟು ದಿ ಕ್ಯಾಪಿಟಲ್ ಇಂಟೆನ್ಸಿವ್ ಗೂಡ್ಸ್. ಇವತ್ತು ಬಂಡವಾಳ ಸಾಂದ್ರ ಸರಕುಗಳಿಗಿಂತ ಅಮೆರಿಕ ಇವತ್ತು ಶ್ರಮಸಾಂದ್ರ ಸರಕುಗಳನ್ನೇ ಹೆಚ್ಚು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅಲ್ಲಿ ಬಂಡವಾಳಕ್ಕೆ ಅತ್ಯಧಿಕ ಬೇಡಿಕೆ ಇರೋದ್ರಿಂದ, ಬಂಡವಾಳದ ಬೆಲೆ ಹೆಚ್ಚಳವಾಗಿರೋದ್ರಿಂದ ಅಮೆರಿಕ ದೇಶ ಏನ್ ಮಾಡ್ತಾ ಇದೆ, ಇಲ್ಲಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ಶ್ರಮವನ್ನೇ ಬಳಸಿಕೊಂಡು ಶ್ರಮಸಾಂದ್ರ ಸರಕುಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಅನ್ನೋದು ಸೊ ಲಿಯೋಂಟಿಫರ ಅಧ್ಯಯನದಿಂದ ತಿಳಿದು ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ, ವಿಚ್ ಕಂಟ್ರೀಸ್ ದೇರ್ ವಿಲ್ ಬಿ ಅಬಂಡೆಂಟ್ ಇನ್ ಕ್ಯಾಪಿಟಲ್, so that countries will be producing capital intensive goods and export. Which countries will be existing abundant of labor, so that countries will be produce labor intensive goods and export. But so the Leontief empirical studies there will be resulting for the so oppositely. So America is a capital richest countries, but the America will be produce and exporting labor intensive goods. This is the unrealistic assumption of the Exer-Hoylein theory. ಸೊ ಇಲ್ಲಿ ಅಮೆರಿಕ ಮೂಲತಃವಾಗಿ ಬಂಡವಾಳ ಪ್ರಭುತ್ವ ರಾಷ್ಟ್ರ. ಆ ದೇಶದಲ್ಲಿ ಬಂಡವಾಳ ಅತ್ಯಧಿಕವಾಗಿದ್ರೂ ಕೂಡ ಅಮೆರಿಕ ಬಂಡವಾಳ ಸರಕುಗಳಿಗಿಂತ ಶ್ರಮಸಾಂದ್ರ ಸರಕುಗಳನ್ನೇ ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡ್ತಾ ಇದೆ ಅಂತಂದಾಗ ಎಕ್ಸರ್-ಹೊಯ್ಲಿನ್ ರವರ ಕಲ್ಪನೆ ಅಸಮಂಜಸವಾದುದು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ 9th one, Haberler criticism. According to Haberler, Hoylein theory is based on partial equilibrium. It fails to give a complete, comprehensive and general equilibrium analysis. So Haberler ಎಂಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಈ ಎಕ್ಸರ್-ಹೊಯ್ಲಿನ್ ರವರ ಸಿದ್ಧಾಂತವು ಕೇವಲ ಭಾಗಶಃ ವಿಶ್ಲೇಷಣಾತ್ಮಕ ಸಿದ್ಧಾಂತವಾಗಿದೆಯೇ ವಿನಃ ಸೊ ಪೂರ್ಣ ಪ್ರಮಾಣದ ಅಂದ್ರೆ
ಸಾಮಾನ್ಯ ಸಮತೋಲನ ಸಿದ್ಧಾಂತವಾಗಿಲ್ಲ ಅನ್ನೋದು ಹೆಬರ್ಲರ್ ಅವರ ಒಂದು ವಾದವಾಗಿರ್ತಕ್ಕಂಥದ್ದು. ಅಂದ್ರೆ ಕೆಲವೊಂದಿಷ್ಟು ವಿಚಾರಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಎಕ್ಸರ್ ಹೊಯ್ಲಿನ್ ರವರ ಸಿದ್ಧಾಂತ. ಅಕಾರ್ಡಿಂಗ್ ಟು ಹೆಬರ್ಲರ್, ಹೊಯ್ಲಿನ್ ಥಿಯರಿ ಈಸ್ ಎ ಬೇಸ್ಡ್ ಆನ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ. ಹೊಯ್ಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವು ಭಾಗಶಃ ಸಮತೋಲನ ಒಂದು ನಿಯಂತ್ರಣದ ಆಧಾರದ ಮೇಲೆ ಪ್ರತಿಪಾದಿಸಲ್ಪಟ್ಟಿದೆ. ಇಟ್ ಫೇಲ್ಸ್ ಟು ಗಿವ್ ಎ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಅಂಡ್ ಜನರಲ್ ಈಕ್ವಿಲಿಬ್ರಿಯಂ ಅನಲೈಸಿಸ್. ಆದರೆ ಇಲ್ಲಿ ಎಕ್ಸರ್ ಹೊಯ್ಲಿನ್ ರವರ ಸಿದ್ಧಾಂತ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದು ಹೆಬರ್ಲರ್ ಅವರ ಒಂದು ವಾದವಾಗಿರ್ತಕ್ಕಂಥದ್ದು. ಅಂಡ್ ಲಾಸ್ಟ್ಲಿ, ದ ಕಮೋಡಿಟಿ ಪ್ರೈಸಸ್ ಡಿಟರ್ಮೈನ್ ಫ್ಯಾಕ್ಟರ್ ಪ್ರೈಸಸ್. ಇಲ್ಲಿ ಸರಕುಗಳ ಬೆಲೆಗಳು ಉತ್ಪಾದನಾಂಗಗಳ ಬೆಲೆಗಳಿಂದ ನಿರ್ಧಾರವಾಗುತ್ತೆ ಅನ್ನೋದು ಎಕ್ಸರ್ ಹೊಯ್ಲಿನ್ ರವರ ವಾದ. ಆದರೆ ಇದನ್ನು ವಿಮರ್ಶಕರು ಟೀಕೆ ಮಾಡ್ತಕ್ಕಂಥದ್ದು. ದ ಮಾಡರ್ನ್ ಥಿಯರಿ ಹೋಲ್ಡ್ಸ್ ದಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಟಿಮೇಟ್ಲಿ ಟೇಕ್ಸ್ ಪ್ಲೇಸ್ ಡ್ಯೂ ಟು ದಿ ಡಿಫರೆನ್ಸಸ್ ಇನ್ ಎ ಫ್ಯಾಕ್ಟರ್ ಎಂಡೋಮೆಂಟ್ಸ್. ಇಲ್ಲಿ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವು ಈ ಸಂಪನ್ಮೂಲಗಳ ಸಮೃದ್ಧತೆಯಲ್ಲಿನ ವ್ಯತ್ಯಾಸದ ಮೂಲಕ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥ ಸಿದ್ಧಾಂತ. ದ ಫ್ಯಾಕ್ಟರ್ ಎಂಡೋಮೆಂಟ್ಸ್ ರಿಸಲ್ಟ್ in a factor prices, and factor prices are the result of the differences in a relative commodity prices. ಈ ಎಕ್ಸರ್ ಹೊಯ್ಲಿನ್ ರವರ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಸಂಪನ್ಮೂಲಗಳ ಸಮೃದ್ಧತೆಯಲ್ಲಿನ ಬದಲಾವಣೆಯಿಂದಾಗಿ ಸಂಪನ್ಮೂಲಗಳ ಬೆಲೆ ನಿರ್ಧಾರವಾಗುತ್ತೆ. ಸಂಪನ್ಮೂಲಗಳ ಬೆಲೆಗಳ ವ್ಯತ್ಯಾಸದಿಂದಾಗಿ ಸರಕುಗಳ ಬೆಲೆ ನಿರ್ಧಾರವಾಗುತ್ತೆ ಅನ್ನೋದು ಈ ಒಂದು ಸಿದ್ಧಾಂತದ ವಾದ. In other words, the factor price determine the relative commodity prices as established in the theory. Illi, according to Exer Hoylin theory, the commodity price there will be determined based on the factor prices, but it is not a correct. Professor Vigin Hold, however, holds that it is a commodity price that determine the factor prices and not the factor price that determine the commodity price. ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ವಿಜಿನ್ ಹೋಲ್ಡ್ ಎಂಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಈ ಸರಕುಗಳ ಬೆಲೆಯ ನಿರ್ಧಾರದ ಆಧಾರದ ಮೇಲೆ ಸಂಪನ್ಮೂಲಗಳ ಬೆಲೆ ನಿರ್ಧಾರವಾಗುತ್ತೆ ವಿನಃ ಸಂಪನ್ಮೂಲಗಳ ಬೆಲೆಗಳ ಆಧಾರದ ಮೇಲೆ ಸರಕುಗಳ ಬೆಲೆ ನಿರ್ಧಾರವಾಗೋದಿಲ್ಲ ಅನ್ನೋದು ವಿಜಿನ್ ಹೋಲ್ಡ್ ಎಂಬ ಅರ್ಥಶಾಸ್ತ್ರಜ್ಞನ ವಾದವಾಗಿರ್ತಕ್ಕಂಥದ್ದು. These are the critic points of the Exer Hoylin theory of international trade. Conclusion. Despite these criticism, the Hoylin theory of the international trade is definitely an improvement over the classical theory, as it attempts to explain the basis of the international trade in the general equilibrium setting. ಇಲ್ಲಿ ಇಷ್ಟೆಲ್ಲ ಟೀಕೆ ಟಿಪ್ಪಣಿಗಳಿದ್ರೂ ಕೂಡ ಎಕ್ಸರ್ ಹೊಯ್ಲಿನ್ ರವರ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ಗಿಂತ ಅಂದ್ರೆ ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕಿಂತ ಒಂದು ಉತ್ತಮವಾದ ಸಿದ್ಧಾಂತ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಏಕೆಂದರೆ ಈ ಒಂದು ಸಿದ್ಧಾಂತ ಸಾಮಾನ್ಯ ವಿಶ್ಲೇಷಣೆಯ ಮೇಲೆ ಪ್ರತಿಪಾದಿಸಲ್ಪಟ್ಟಿದೆ ಅನ್ನೋದು ಇದರಿಂದ ತಿಳಿದು ಬರ್ತಕ್ಕಂಥದ್ದು. ದಿಸ್ ಇಸ್ ದಿ Exer Hoylin theory's criticism. Next class I will discuss in last topic of gain from trade. Thank you.